ಕ್ರೀಡೆಯು ವಿದ್ಯಾರ್ಥಿಯ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಕಾರ್ಯದಲ್ಲಿ ಸಹಕಾರಿಯಾಗಿದೆ. ಈ ದಿಸೆಯಲ್ಲಿ ಪಠ್ಯದ ಜೊತೆಗೆ ಕ್ರೀಡೆಗೂ ಪ್ರಾಧಾನ್ಯತೆ ನೀಡಿ ಎಂದು ಅಂತಾರಾಷ್ಟೀಯ ವಾಲಿಬಾಲ್ ಆಟಗಾರ್ತಿ ಡಾ ಎನ್ ಪ್ರಿಯಾಂಕಾ ಅಭಿಪ್ರಾಯಪಟ್ಟರು. ನಾಗಮಂಗಲ ತಾಲೂಕಿನ ಬಿಜಿನಗರದ ಪಾಂಚಜನ್ಯ ಮೈದಾನದಲ್ಲಿ ನಡೆದ ಬಿಜಿಎಸ್ ಮಾಡೆಲ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟವನ್ನು ಕ್ರೀಡಾಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟಮಟ್ಟದ ವಾಲಿಬಾಲ್ ಹಾಗೂ ಇತರ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದನೆ ಮಾಡುತ್ತಾ, ಕ್ರೀಡೆಯು ಉತ್ತಮ ಮಾನಸಿಕ ಆರೋಗ್ಯ ಹಾಗೂ ಶ್ರೇಷ್ಠ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆಯನ್ನು ನೀಡಿ ಸಹಕರಿಸುತ್ತದೆ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಬೇಕೆಂದರು. ಕ್ರೀಡಾಕೂಟದ ಘನ ಉಪಸ್ಥಿತಿ ವಹಿಸಿದ್ದ ಶ್ರೀಮಠದ ಬ್ರಹ್ಮಚಾರಿ ಶ್ರೀ ಸದ್ಗಿತೀರ್ಥನಾಥಜಿ ಅವರು ಆಶೀರ್ವಚನ ನೀಡಿ ಭಾರತದ ಪ್ರಥಮ ಮಹಿಳಾ ಪರ್ವತಾರೋಹಿ ಹಾಗೂ ಪ್ರಖ್ಯಾತ ಕ್ರೀಡಾಪಟು, ಆಕಸ್ಮಿಕ ಅಂಗವಿಕಲೆಯಾದರೂ ಪದ್ಮ ಪ್ರಶಸ್ತಿಯನ್ನು ಪಡೆದ ಅರುಣಿಮಾ ಸಿನ್ಹಾ ಅವರ ಸಾಧನೆ ಮತ್ತು ಜೀವನಗಾಥೆಯನ್ನು ವಿವರಿಸಿ ಸ್ಪರ್ಧಾಳುಗಳಿಗೆ ಸ್ಫೂರ್ತಿ ತುಂಬಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಿಜಿಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಟಿಎನ್ ಶಿಲ್ಪಾ, ಪ್ರಾಂಶುಪಾಲರಾದ ದರ್ಶಿನಿ, ಶಾಲೆಯ ಸಂಯೋಜಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಾರಿವಾಳಗಳು, ಬಲೂನ್ ಗುಚ್ಛಗಳು, ಬೃಹತ್ ಸದ್ದಿನ ಪಟಾಕಿ ಸಿಡಿಸುವುದರೊಂದಿಗೆ ರಾಜ್ಯ ಮಟ್ಟದ ಕ್ರೀಡೋತ್ಸವದಂತೆ ಕಂಗೊಳಿಸುತ್ತಿದ್ದುದು ವಿಶೇಷವಾಗಿತ್ತು. ಅಪ್ಪ ಅಮ್ಮಂದಿರಿಗೆ ಏನಾಗಿದೆ ಈ ದಿನದಲ್ಲಿ ಅಂತ ಅಂದರೆ, ಇಂಜಿನಿಯರಿಂಗ್ ಹೋದರೆ, ಮೆಡಿಕಲ್ಗೆ ಹೋದರೆ ಮಾತ್ರ ನಮ್ಮ ಹುಡುಗರು ಅಂತ ಅಂದ್ಕೊಂಡಿದ್ದೀರಿ. ಮೋಸ್ಟ್ಲಿ ಪ್ರಿಯಾಂಕಾ ಮೇಡಮ್ ನೋಡ್ತಾ ಇದ್ರೆ ನಾನು ಅವ್ರ ಥರ ಆಗಬೇಕು ಅಂತ ತುಂಬ ಜನ ಅಂದ್ಕೊಳ್ಳಲ್ಲ. ಆ್ಯಕ್ಚುಲಿ ತುಂಬ ಜನ ನಮಗೆ ನ್ಯಾಷನಲ್ಸ್, ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮಾಡಿದ್ವಿ. ಒಂದು 6,000 ಜನ ಮಕ್ಕಳು ಇಡೀ ಟ್ರಸ್ಟಿಂದ ಬಂದಿದ್ರು. ಅಲ್ಲೂ ಕೂಡ ಈ ಥರ ಎಲ್ಲ ಸಾಧನೆ ಮಾಡಿರ್ತಕ್ಕಂಥವ್ರು ಬರ್ತಿರ್ತಾರೆ ನಮ್ಮ ಸಂಸ್ಥೆಗಳಿಗೆ. ಅವರೆಷ್ಟು ಚೆಂದ ಇದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ನಿಮಗೆ ಗೊತ್ತಾ, ಸ್ಪೋರ್ಟ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆದರೆ ಸಕ್ಸಸ್ಫುಲ್ ಆಗಿ ಇಂಟರ್ನ್ಯಾಷನಲ್ಗೆ ಹೋದರೆ ಡೈರೆಕ್ಟಾಗಿ IAS IPS ಪೋಸ್ಟ್ ಕೊಡ್ತಾರೆ. ದಟ್ ಈಸ್ ದ ಕಾಂಟ್ರಿಬ್ಯೂಷನ್ ಇಸ್ ದೇರ್. IAS IPS ಓದಬೇಕಾಗಿಲ್ಲ, ಆ ಮಟ್ಟದ ಫೆಸಿಲಿಟೀಸು ಇವತ್ತು ಸ್ಪೋರ್ಟ್ಸಲ್ಲಿದೆ. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.